ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೈತ್ರ ವ್ಲಾಗ್ಸ್. ಸೊ ನಾವು ನಮ್ಮ ಕೊಲೀಗ್ಸ್ಗಳ ಜೊತೆಗೆ ನಾವು ದಾಂಡೇಲಿಗೆ ಹೋಗಿದ್ವಿ. ಸೊ ದಾಂಡೇಲಿಲಿ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ, ಅಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನಾನು ನಮಗೆ ನೆಕ್ಸ್ಟ್ ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಈ ವ್ಲಾಗಲ್ಲಿ ನಿಮ್ಮ ಜೊತೆಗೆ ನಾನು ಉಳ್ಕೊಂಡಿದ್ದಂತಹ ರೆಸಾರ್ಟ್ ಮತ್ತು ಅಲ್ಲಿ ಯಾವ ಥರ ಫೆಸಿಲಿಟೀಸ್ ಇತ್ತು ಮತ್ತು ಅಲ್ಲಿ ನಾವು ಇಲ್ಲಿಂದ ಎಲ್ಲಿಗೆ ಹೋದ್ವಿ ಅನ್ನೋದನ್ನ ನಾನು ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ, ಇದು ನಮ್ಮ ರೆಸಾರ್ಟು ಹೇಗಿದೆ ಅಂತ ನೋಡಿ. ಸಿಂಪಲ್ ಆಗಿದೆ, ಒಂಥರ ಹಳ್ಳಿ ವಾತಾವರಣದಲ್ಲಿರೋ ಥರ. ಓಕೆ, ನನ್ನ ಕೊಲೀಗ್ಸ್ ಇವರೆಲ್ಲ. ಸೊ ನಾವೆಲ್ಲ ಬಂದಿದ್ವಿ. ಸೊ ಇವತ್ತು ನೆನ್ನೆ ಬಂದಿದ್ದು, ಆ್ಯಕ್ಚುಲಿ ಇವತ್ತೆಲ್ಲ ಮುಗೀತು ಆಲ್ಮೋಸ್ಟ್ ಎಲ್ಲ. ಸೊ ನಿಮಗೆ ಅಲ್ಲಿ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟು ನಿಮಗೆ ನಾನು ತೋರಿಸ್ತೀನಿ. ಸೊ ನಾವಿದು ಹುಡ್ಕೊಂಡಿದ್ದಂತಹ ರೂಮ್ ಇದು. ನೋಡಿ, ನಾವು ಉಳ್ಕೊಂಡಿದ್ದಂತಹ ರೆಸಾರ್ಟ್ ಇದೆಯಲ್ಲ, ಸೊ ಅದ್ರ ಓವರ್ ವ್ಯೂ ಹೀಗಿದೆ. ಬಂದೆ. ಸೊ ಇದು ಸ್ವಿಮ್ಮಿಂಗ್ ಪೂಲ್. ನನ್ನ ಫ್ರೆಂಡ್ಸ್ಗಳು ಇವರೆಲ್ಲ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋದ್ರಿಂದ ಸೊ ಏನು ಪ್ರಿಪೇರ್ ಆಗಿರಲಿಲ್ಲ. ನಮಗೆಲ್ಲ ಕಾಫಿ ಟೀ ಎಲ್ಲ ಕುಡಿಯೋದೇನು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟಿದ್ವಿ ನಾವು ಇನ್ನೇನು ಜಸ್ಟ್ ನೇಚರ್ ವಾಕಾಗಿ. ಆನ್ ದ ವೇ ನೋಡಿ, ಈ ರೆಸಾರ್ಟಲ್ಲಿ ಈ ರೀತಿಯಾಗಿ ತೋಟದಲ್ಲಿ ಅವರು ಮೇ ಬಿ ಕಟ್ಟಿದ್ದಾರೆ ಅಂದ್ಕೊಳ್ತೀನಿ. ಇದು ಸಣ್ಣ ಹೊಂಡ ಇತ್ತು, ಅದರಲ್ಲೆಲ್ಲ ತಾವರೆ ಎಲೆಗಳು, ತಾವರೆ ಹೂವು ಎಲ್ಲ ಇತ್ತು. ಸೊ ಇದು ಒಂದು ವಾಕಿಂಗ್ ಸ್ಪೇಸ್ ಥರ ಮಾಡಿದ್ದಾರೆ, ಜಸ್ಟ್ ರಿಲ್ಯಾಕ್ಸ್ ಆಗೋದಕ್ಕೆ. ಹೋಗ್ತಿದ್ದಾರೆ ಎಲ್ಲ ಬಾ. ಓಕೆ, ನಾವಿವಾಗ ನೇಚರ್ ಟ್ರಿಪ್ಪಿಗೆ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಅಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ, ಯಾವ ರೀತಿ ಎಲ್ಲ ನಾವು ವಾಕ್ ಮಾಡ್ತೀವಿ, ಇಲ್ಲೆಲ್ಲ ಹೋಗ್ತಾ ತೋರಿಸ್ತೀವಿ. ಹೋಗ್ತಾ ಇದ್ದೀವಿ ನೋಡಿ, ಅಲ್ಲ ಆಡ್ತಾ. ಓಕೆ, ಹಾಯ್. ನಿಮಗೆ ಕಂಡ್ರೆ ಹಾಯ್ ಬಿಡ್ರಿ, ಇಲ್ಲಿ ಹಾಯ್. ಓಕೆ, ಬನ್ನಿ ಬನ್ನಿ ಹೋಗೋಣ ಜನರೇ. ಫೈನಲಿ ಟ್ರಕ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಹೊರಡ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಇಲ್ಲ, ಅವಾಗ ಬೆನ್ನೆಲ್ಲ ಮಾಡಿದೆ. ನೋಡಿ, ಇದು ಒಂದು ಹುಲ್ಲುಗಾವಲು ಥರ ಇರುತ್ತಲ್ಲ, ಆ ಥರ ಸ್ಪೇಸ್ ಥರ ಇತ್ತಿದ್ದು. ಸೊ ಫುಲ್ಲು ಹುಲ್ಲು, ಒಂಥರ ಸ್ಲ್ಯಾಂಟಿಂಗ್ ಚೆನ್ನಾಗಿತ್ತು. ಒಂಥರ ವಾಕ್ ಮಾಡೋಕ್ಕೆ, ಫೋಟೋ ಶೂಟಿಗೆಲ್ಲ ಸಾಕಾಗಿತ್ತು ಪ್ಲೇಸ್. ಅದಕ್ಕೆ ಬೇಡಿತ್ತಿದ್ದು ವೈಟ್. ಓಕೆ ನೋಡಿ ಗಾಯ್ಸ್, ನಾವು ಯಾವುದೋ ಹುಲ್ಲುಗಾವಲಿಗೆ ಬಂದಿದ್ದೀವಿ. ಚೆನ್ನಾಗಿದೆ ಫೋಟೋ ಶೂಟಿಗೆಲ್ಲ. ನೋಡಿ, ಆ ಹುಲ್ಲೆಲ್ಲ ಆಯ್ತಲ್ಲ, ಅದ್ರ ಮುಂದೆ ಈ ರೀತಿಯಾಗಿ ಒಂದು ಕಾಡು ಥರ ಆಯ್ತದೆ. ಒಳಗಡೆ ಸ್ವಲ್ಪ ಸ್ಪೇಸ್ ಇದೆ, ಒಳಗೆ ಹೋದರೆ ಈ ರೀತಿ ಒಂದು ಮರಗಳೆಲ್ಲ, ಒಂದು ಸಣ್ಣ ಕಾಡು ಥರ, ಪುಟ್ಟ ಕಾಡು ಥರ. ಸೊ ಇಲ್ಲಿ ಒಂದು ಟ್ರಕ್ಕಿಂಗ್ ಥರ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಕಾಡು, ತೋರಿಸ್ತೀನಿ ಒಂದ್ಸಲ. ನೋಡಿ ಗಾಯ್ಸ್, ಇಲ್ಲಿ ನವಿಲ್ಗರಿ ಸಿಕ್ಕಿದೆ. ಇದು ನವಿಲ್ಗರಿ ಎಲ್ಲ ಫ್ರೆಂಡ್ಸ್, ಇದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಯಾವುದೋ ಪಕ್ಷಿ ಇದೆ ಅದು. ಓಕೆ ಓಕೆ, ನೋಡಿ ಇಲ್ಲೊಂದು ಸಣ್ಣ ಜರಿ ಸಿಕ್ಕಿದೆ. 10 ಅಡಿ ಆಳ ಇದೆ. ದಾಟ್ತಾ ಇದ್ದೀವಿ. ಬಿ ಕೇರ್ಫುಲ್. ಹೌದು, ತುಂಬಾ ಹೈಟ್ ಇದೆ, ಹಾಳ ಇದೆ. ಅದೇ ಅದೇ ನಾವು ಹಿಂಗ ಹಾರ್ತೀವಿ ನೋಡಿ, ಈ ರೀತಿ. ಓಕೆ ನೋಡಿ ಹೇಗಿದೆ, ಹತ್ತಕ್ಕೆ ಕಷ್ಟ ಆಗ್ತಾ ಇದೆ. ಅದ್ಭುತವಾದ ಟ್ರೈನ್ ಕಾಡಿನಲ್ಲಿ ವಿತೌಟ್ ಅಳಿ ಹೋಗ್ತಾ ಇದೆ. ಎಲ್ಲರೂ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ.
ಓಕೆ ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಸೂರ್ಯನ ಕಿರಣ ಬಂದಿದ ತಕ್ಷಣ ನೋಡು ಒಂದು ಇಲ್ಲ ಅಲ್ಲಲ್ಲ ಒಂದು ಡ್ರಾಪ್ಸ್ ಇಲ್ಲೊಂದು ಫೋಟೋ ತಗೊಬೋದು ಚೆನ್ನಾಗಿರುತ್ತೆ ಇಲ್ಲಿ. ಹೆಂಗೆ ತಗೊಳ್ಳೋಣ? ಈ ಒಂದು ರೀಲ್ಸ್ ಮಾಡೋಣ ಅಂತ ಎಲ್ಲರೂ ಫ್ರೆಂಡ್ಸ್ ಮಾತಾಡಿಕೊಂಡು ಇದ್ರ ಸಣ್ಣ ಪುಟ್ಟ ಕ್ಲಿಪ್ಪಿಂಗನ್ನು ತಗೊಂಡ್ವಿ. ಸೊ ನಮ್ಮ ಕೊಲಿಗೊಬ್ಬರು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಎಲ್ಲ ಮುಗಿಸ್ಕೊಂಡಿದ್ದೇನೆ, ಎಂಡಿಂಗಲ್ಲಿದ್ದೀವಿ. ಸೊ ಮುಗಿಸ್ಕೊಂಡು ನಾವು ರೆಸಾರ್ಟ್ ಹತ್ರ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ನಿಮಗೆ ಒಂದು ವ್ಲಾಗಲ್ಲಿ ಸಿಗ್ತೀನಿ. 2 ಗಂಟೆ